ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಹೊಚ್ಚ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಬಂದಾಯಿತು ಅರಮನೆಗಳ ನಗರಿ ಮೈಸೂರಿಗೆ ಕಂಡ್ರೆ. ಸೊ ಇಲ್ಲಿಂದ ಟೈಟಲ್ ತಮ್ಮನೇಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಡಿಜಿಟಲಾಗೆ ಮಲೆನಾಡಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ವಿಡಿಯೋನಲ್ಲಿ ಏನೇನು ಕಾದಿದೆ ಅಂತ ಬೇಗ ಟ್ರೈಲರ್ ನೋಡ್ಕೊಂಬಂದ್ಬಿಡಿ, ವಿಡಿಯೋನ ಸ್ಟಾರ್ಟ್ ಮಾಡುವ. 17 ನಿಮಿಷ ಬಿಫೋರ್ ಟೈಮಾಗೆ ನಾವು ರೀಚ್ ಆಗಿದ್ದೀವಿ. ಫ್ಯಾಂಟಾಸ್ಟಿಕ್ ಜಾಬ್ ಮೈಸೂರು ಡಿವಿಷನ್ ಅಂತ ಹೇಳ್ಬೋದು. ಸೊ ನೋಡಿ, ಅಲ್ಲಿ ಟ್ರೈನ್ ನಂಬರ್ 16206 ಇದೆಯಲ್ಲ, ತಾಳಗುಪ್ಪ ಎಕ್ಸ್ಪ್ರೆಸ್, ಅದೇ ನಮ್ಮ ಗಾಡಿ. ಬಟ್ ಒಂದು ಬ್ಯೂಟಿಫುಲ್ ಸನ್ರೈಸ್ ತೋರಿಸ್ತೀನಿ ನೋಡಿ. ಸೊ ಏನೂ ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಿಮಗೆ ತಾಳಗುಪ್ಪ ಎಕ್ಸ್ಪ್ರೆಸ್ ನೀವೇನಾದರೂ ಬುಕ್ ಮಾಡ್ಕೊಂಡಿದ್ರೆ 99% ಪ್ಲ್ಯಾಟ್ಫಾರ್ಮ್ ನಂಬರ್ 6ಇಂದನೇ ಈ ಗಾಡಿ ಹೊರಡುತ್ತೆ. ಇದೇ ನಮ್ಮ ಲೊಕೊಮೋಟಿವ್ ಇನ್ ಲೀಡ್ ಕೃಷ್ಣಾಜಪುರಂನ ಐರಾವತ 37772. ಎಂಡ್ ಟು ಎಂಡ್ ಸೇಮ್ ಲೊಕೊಮೋಟಿವ್ ಇರುತ್ತೆ. ಯಾವ ಲೊಕೊಮೋಟಿವ್ ನಮ್ಮನ್ನು ಮೈಸೂರಿಂದ ಸ್ಟಾರ್ಟ್ ಮಾಡ್ತಿದೆಯೋ ಅದೇ ಲೊಕೊಮೋಟಿವ್ ತಾಳಗುಪ್ಪವರೆಗೂ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಒಂದು ಪ್ರೋ ಟಿಪ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಫ್ರಂಟ್ ಎಂಡಲ್ಲಿ ಅಂದರೆ ಟುವರ್ಡ್ಸ್ ತಾಳಗುಪ್ಪ ಕಡೆ ನೀವೇನಾದರೂ ಹೋಗ್ತಿದ್ದೀರಾ ಅಂದರೆ ನಿಮಗೆ ಫ್ರಂಟ್ ಎಂಡ್ ಇಂಜಿನ್ ಹಿಂದ್ಗಡೆ ಇರೋ ಕೋಚ್ ಬಂದು ಲೇಡೀಸ್ ಕಂಪಾರ್ಟ್ಮೆಂಟ್ ಸಿಗುತ್ತೆ. ಮೈಸೂರಿಂದ ಹತ್ತಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಹಿಂದ್ಗಡೆ ಇರೋ ಜನರಲಲ್ಲಿ ಹತ್ತಕ್ಕೆ ಹೋಗ್ಬೇಡಿ, ನಾವು ಮುಂದ್ಗಡೆ ಇರೋ ಜನರಲ್ ತನಕ ಬನ್ನಿ. ಇಲ್ಲಿ ಫುಲ್ಲು ಖಾಲಿ ಇದೆ ಕಂಡ್ರೆ ಟ್ರೈನು. ಅದೇ ಹಿಂದ್ಗಡೆ ತುಂಬ ಜಾಸ್ತಿ ಜನರಲ್ ಇದೆ, ಆಲ್ಮೋಸ್ಟ್ 8 ಜನರಲ್ ಇದೆ. 8 ಜನರಲಲ್ಲಿ ಪ್ಯಾಕ್ ಆಗಿದೆ, ಪ್ರತಿಯೊಬ್ಬ ಸೀಟಲ್ಲಿ ಒಬ್ರೊಬ್ರು ಅಂತ ಕೂತಿದ್ದಾರೆ. ಬಟ್ ಆದರೆ ಫ್ರಂಟ್ ಕೋಚಲ್ಲಿ ಆರಾಮಾಗಿ ಖಾಲಿ ಇದೆ ಕಂಡ್ರೆ. 2 ಕೋಚ್ ಇದೆ, 2 ಖಾಲಿ ಇದೆ. ಲೇಡೀಸ್ ಕೋಚ್ ಸಹ ಫ್ರಂಟಲ್ಲೇ ಇದೆ, ಅದು ಸಹ ಖಾಲಿ ಇದೆ. ಇದೇ ನನ್ನ ಕೋಚು, ನಾನ್ AC ರಿಸರ್ವೇಷನ್ ಸೆಕೆಂಡ್ ಸೆಟ್ಟಿಂಗ್ ಕಂಪಾರ್ಟ್ಮೆಂಟು. 2026ರಲ್ಲಿ ಫ್ರೆಶ್ಲಿ ಮೇಡ್ ಕೋಚು ಇದಾಗಿದೆ. ಆಲ್ಮೋಸ್ಟ್ ಹೋಲ್ ರೇಕು ಫುಲ್ಲು 2026 ಮೇಡೇ ಇದೆ. 1-2 ಕೋಚ್ ನಿಮಗೆ ಅತ್ತ ಸಿಗ್ಬೋದು. ಅದು ಬಿಟ್ಟರೆ 2026 ಅಂದ್ಬಿಟ್ಟು ಖುಷಿ ಇದೆ. ಬಟ್ ಆದರೆ ಈ ಥರ ಸೀಟ್ಸ್ ಅಂದ್ಬಿಟ್ಟು ಬೇಜಾರಿದೆ ಕಣ್ರಿ. ಡಾಟ್ 6 ಗಂಟೆಗೆ ಹೊರಟಿದ್ದೀವಿ ಪ್ಲ್ಯಾಟ್ಫಾರ್ಮ್ ನಂಬರ್ 6ರಿಂದ ತಾಳಗುಪ್ಪ ಕಡೆಗೆ. ಸೊ ಅಗೇನ್ ಈ ಮಾತನ್ನು ಇನ್ನೊಂದು ಸತಿ ರಿಪೀಟ್ ಮಾಡ್ತಿದ್ದೀನಿ, ಲಾಸ್ಟ್ ವೀಡಿಯೋನಲ್ಲಿ ಹೇಳಿದ್ದೆ. ನಿಮ್ಗೇನಾದ್ರೂ ಅನಿಸ್ತಿದೆ ಲೇಟ್ ಆಗುತ್ತೆ, 6 ಗಂಟೆಗಿಂತ ಲೇಟಾಗಿ ಬರ್ತೀವಿ ಅಂತ ಏನಾದರೂ ಅನಿಸ್ತಿದ್ರೆ ಬರೋಕ್ಕೆ ಹೋಗ್ಬೇಡಿ ಕಣ್ರಿ. ಆರಾಮಾಗಿ ಹಾಗೆ ರಿಟರ್ನ್ ಆಗಿ ಮನೆಗೆ ಹೊರಟೋಗಿ. ಯಾಕಂದರೆ ಡಾಟ್ ಆನ್ ಟೈಮ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನಮ್ಮ ಗಾಡಿಗೆ. ಆ ಭಾಗದಲ್ಲಿ ಇನ್ನೊಂದು ಸರ್ಪ್ರೈಸ್ ಕಾದಿದೆ, ತೋರಿಸ್ತೀನಿ ಬನ್ನಿ.
ನೋಡಿ ಆ ಕಡೆ 2 ಲೈನು ಡೈವರ್ಟ್ ಆಗ್ತಿದೆ ನೋಡಿ. ಅದು ಬಂದು ಬೆಂಗಳೂರು ಕಡೆ ಹೋಗೋ ಲೈನು, ಮಂಡ್ಯ ಮದ್ದೂರು ಮುಖಾಂತರ ಬೆಂಗಳೂರು ಕಡೆಗೆ ಹೋಗುತ್ತೆ. ನಾವು ಡೈವರ್ಟ್ ಆಗಿರೋದು ಬಂದು ಹಾಸನ ಕಡೆ ಹೋಗ್ತಿರೋಂತಹ ಲೈನು. ಈ ಬಿಲ್ಡಿಂಗ್ ಏನು ಕಾಣಿಸ್ತಿದೆ ನಿಮಗೆ, ಇದೆ RBIನ ಪ್ರಿಂಟಿಂಗ್ ಪ್ರೆಸ್. ಇದು ನೀವು ಏನು ನೋಟ್ಗಳನ್ನ ಯೂಸ್ ಮಾಡ್ತೀರಲ್ಲ ಅದೆಲ್ಲ ಇಲ್ಲೇ ಪ್ರಿಂಟ್ ಆಗೋದು. ನೀರಿಲ್ಲ, ಬಟ್ ಇದನ್ನು ಒಂದು ಟ್ರೇಲರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ನೀವು. ಆಮೇಲೆ ಹೇಳ್ತೀನಿ ನಿಮ್ಗೆ ಏನಕ್ಕೆ ಟ್ರೇಲರ್ ಅಂತ ಹೇಳ್ತಾ ಇದ್ದೀನ ಅಂತ. ನೀವೇನಾದರೂ ಕನ್ನಡಿಗರಾಗಿದ್ದರೆ ಅಥವಾ ತಮಿಳ್ನಾಡಿನವರಾಗಿದ್ದರೂ ಸಹ ನಿಮಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. KRS ಜಲಾಶಯ ಅಥವಾ KRS ಡ್ಯಾಮ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ? ಬನ್ನಿ ಇವಾಗ ಅದ್ರದ್ದೊಂದು ಗ್ಲಿಮ್ಸ್ ತೋರಿಸ್ತೀನಿ ನಿಮಗೆ. KRS ಡ್ಯಾಮ್ ಅಂತೂ ಕಾಣಲ್ಲ, ಬಟ್ ಡ್ಯಾಮ್ನ ಬ್ಯಾಕ್ ವಾಟರ್ಸ್ ನಿಮಗೆ ಟ್ರೈನ್ ಮುಖಾಂತರ ತೋರಿಸ್ತೀನಿ ಬನ್ನಿ, ಏನು ಸಾಕಾದಾಗೆ ಕಾಣುತ್ತೆ ಅಂತ. ಆ್ಯಕ್ಚುಲಿ ಸ್ವಲ್ಪ ಆಫ್ ಸೀಸನಲ್ಲಿ ಬಂದಿದ್ದೀನಿ ನಾನಿಲ್ಲಿ, ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಖಾಲಿ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ. ಮೈಸೂರು ಅರಸೀಕೆರೆ ಪ್ಯಾಸೆಂಜರ್ ಒಂದು ಸತಿ ಮಾಡಿದ್ದೆ ಇದೇ ರೂಟಲ್ಲಿ. ಎಷ್ಟು ನೀರಿತ್ತು ಗೊತ್ತಾ, ಆಲ್ಮೋಸ್ಟ್ ಇಲ್ಲಿವರೆಗೂ ಬಂದಿತ್ತು ಕೊಂಡ್ರೆ ನೀರು. ಈಗೀಗ ಮಳೆಗಾಲ ಶುರು ಆಗ್ತಿದೆ, ಮತ್ತು ಒಳಹರಿವು ಕೂಡ ಅಷ್ಟೊಂದಿಲ್ಲ KRS ಡ್ಯಾಮ್ಗೆ. ಸೊ ಅದಕ್ಕೆ ಸ್ವಲ್ಪ ನೀರಿಲ್ದಿರೋ ಥರ ಕಾಣಿಸ್ತಿದೆ. ಇಲ್ಲಾಂದರೆ ಫುಲ್ ಎಡ್ಜ್ವರೆಗೂ ನೀರಿರುತ್ತೆ ಕಣ್ರಿ. ಇನ್ನು ನಮ್ಮ ಟ್ರೈನ್ನ ರೂಟು ಮತ್ತು ಟೈಮಿಂಗ್ಸ್ ಬಗ್ಗೆ ಎಲ್ಲ ಮಾತಾಡ್ಕೊಡೋಣ. ಪ್ರತಿದಿನ ಓಡುವಂಥ ಗಾಡಿ ಇದಾಗಿದೆ. ಟ್ರೈನ್ ನಂಬರ್ ಬಗ್ಗೆ ಹೇಳಬೇಕಂದ್ರೆ 16206 ಮೈಸೂರು ತಾಳಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್. ಪ್ರತಿದಿನ ಮೈಸೂರು ಬೆಳಗ್ಗೆ 6 ಗಂಟೆಗೆ ಹೊರಡುತ್ತೆ. ನೋಡಿದ್ರಲ್ಲ ಪ್ಲ್ಯಾಟ್ಫಾರ್ಮ್ ನಂಬರ್ 6ಇಂದ ಪ್ರತಿದಿನ 6 ಗಂಟೆಗೆ ಹೊರಡುತ್ತೆ. ಮತ್ತು ಅದೇ ದಿನ ಮಧ್ಯಾಹ್ನ 1:25 ಅಷ್ಟೊತ್ತಿಗೆ ನೀವು ತಾಳಗುಪ್ಪ ರೀಚ್ ಆಗ್ತೀರಾ. ಸೊ ಹೇಳಬೇಕಂದ್ರೆ 7 ಗಂಟೆ 25 ನಿಮಿಷ ಈ ಟ್ರೈನು ಟೈಮ್ ತೊಗೊಳುತ್ತೆ 364 ಕಿಲೋಮೀಟ್ರನ್ನ ಕವರ್ ಮಾಡೋಕ್ಕೆ. ರೂಟ್ ಬಗ್ಗೆ ಹೇಳಬೇಕಂದ್ರೆ ಮೈಸೂರು, KR ನಗರ, ಹೊಳೆನರಸೀಪುರ, ಹಾಸನ ಕಡೆಯಿಂದ ಅರಸೀಕೆರೆ, ಅರಸೀಕೆರೆಯಿಂದ ಬೀರೂರು,
ಬೀರೂರು ಕಡೆಯಿಂದ ಡೈವರ್ಷನ್ ತೊಗೋತೀವಿ. ಬೀರೂರು ಕಡೆಯಿಂದ ನಾವು ತರೀಕೆರೆ ಭದ್ರಾವತಿ ಮುಖಾಂತರ ಶಿವಮೊಗ್ಗದಿಂದ ಇನ್ನು ಸ್ಟ್ರೈಟು ಸಾಗರ ಮುಖಾಂತರ ನಾವು ತಾಳಗುಪ್ಪ ರೀಚ್ ಆಗ್ತೀವಿ. ಸರಿ, ಸುಮಾರು 34 ಕಿಲೋಮೀಟರ್ ಮೈಸೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಕೃಷ್ಣರಾಜನಗರ ಅಥವಾ KR ನಗರಕ್ಕೆ ಎಂಟ್ರಾಗಿದ್ದೀವಿ. ಪ್ರತಿದಿನ ಇಲ್ಲಿಗೆ 6:34ಕ್ಕೆ ಬರುತ್ತೆ, ಬೆಳಗ್ಗೆ 6:35ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹೊರಟು ಇಲ್ಲಿ ಕೊಟ್ಟಿರೋದು. ಎಕ್ಸಾಕ್ಟ್ 1 ನಿಮಿಷ ಲೇಟಾಗಿ ನಾವು 6:35ಕ್ಕೆ ಕೃಷ್ಣರಾಜನಗರಕ್ಕೆ ಎಂಟ್ರಾಗಿದ್ದೀವಿ. 1 ನಿಮಿಷ ಹೊರಟು ಕ್ಲಿಯರೆನ್ಸ್ ಸಹ ಕೊಟ್ಟಿದ್ದಾಯಿತು. ಬನ್ನಿ ಹೊರಡೋಣ. ಸರಿ, ಸುಮಾರು 88 ಕಿಲೋಮೀಟರ್ ಮೈಸೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಹೊಳೆನರಸೀಪುರಕ್ಕೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 7:23ಕ್ಕೆ ಬರುತ್ತೆ, ಬೆಳಗ್ಗೆ 7:25ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸರಿ, ಸುಮಾರು 7:15ಗೆ ನಾವಿಲ್ಲಿ ಎಂಟ್ರಾಗಿದ್ದೀವಿ. ಸೊ ಹೇಳಬೇಕಂದ್ರೆ 7 ನಿಮಿಷ ಲೇಟಾಗೆ ನಮ್ಮ ಗಾಡಿ ಹೊಳೆನರಸೀಪುರಕ್ಕೆ ಬಂದಿದೆ. ನೋಡಿದ್ರಲ್ಲ ಎಂಥ ಒಳ್ಳೆ ಬೋರ್ಡಿಂಗ್ ಇದೆ ಈ ಗಾಡಿಗೆ ಅಂತ. ಅದಕ್ಕೆ 2 ನಿಮಿಷ ಹಾಲ್ಟು ನಮ್ಮ ಗಾಡಿಗೆ ಇಲ್ಲಿ ಕೊಟ್ಟಿದ್ದಾರೆ. ಜನರಲ್ ಸಫಿಷಿಯೆಂಟ್ ಜನರಲ್ ಇದೆ ಕಣ್ರಿ, ಆರಾಮಾಗಿ ಎಲ್ಲರೂ ಸಹ ಅಕಾಮಡೇಟ್ ಮಾಡೋ ಅಷ್ಟು ಜನರಲ್ ಇದೆ ನಮ್ಮ ಗಾಡಿನಲ್ಲಿ. ಸೊ ಜನರಲ್ ಏನಾದರೂ ಜಾಮ್ ಪ್ಯಾಕ್ ಆಗುತ್ತಾ ಅಂತ ಏನಾದರೂ ಅಂದ್ಕೊತಿದ್ರೆ ಇಲ್ಲ ಕಣ್ರಿ, ಆರಾಮಾಗಿ ಎಲ್ರಿಗೂ ಸೀಟ್ ಸಿಗೋ ಅಷ್ಟು ಜನರಲ್ ಕೋಚಸ್ಗಳು ನಮ್ಮ ಗಾಡಿನಲ್ಲಿ ಇದೆ. ನೀರು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ, ಫ್ಯಾಂಟಾಸ್ಟಿಕ್. ಸೊ ಮೈಸೂರಿಂದ ಹೊರಟ ತಕ್ಷಣ ನಿಮಗೆ ಏನು ಸಿಗೋದಿಲ್ಲ. ಸ್ಟೇಷನಲ್ಲಿ, ಮೈಸೂರು ಸ್ಟೇಷನಲ್ಲಿ ನಿಮಗೆ ತಿಂಡಿ ತಿನಿಸುಗಳೆಲ್ಲ ಅವೈಲೇಬಲ್ ಇರುತ್ತೆ.
ಮತ್ತು ನೀರು ಬಾಟ್ಲು ಸಹ ಮೈಸೂರು ಸ್ಟೇಷನಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಬಟ್ ಹೊರಟ ತಕ್ಷಣ ಟ್ರೈನಲ್ಲಾಗಲಿ ನಿಮ್ಗೆ ಏನು ಸಿಗೋದಿಲ್ಲ, ಟೀ ಕಾಫಿ ಆಗಲಿ ಅಥವಾ ತಿಂಡಿ ತಿನಿಸುಗಳ ಐಟಮ್ಸ್ಗಳಾಗಲಿ ನಿಮ್ಗೆ ಏನೂ ಸಿಗೋದಿಲ್ಲ. ಅದೇ ಹೊಳೆ ನರಸೀಪುರ ಆಗಿದ ತಕ್ಷಣ ವೆಂಡರ್ಸ್ಗಳು ಹತ್ಕೊತಾರೆ. ಇಡ್ಲಿ ವಡೆ ಸಹ ಅವೈಲೇಬಲ್ ಇದೆ, ಮತ್ತು ಮಂಗಳೂರು ಬನ್ಸ್ ಬರುತ್ತಲ್ಲ ಅದು ಅವೈಲೇಬಲ್ ಇದೆ, ಮಧುರ ವಡೆ ಅವೈಲೇಬಲ್ ಇದೆ, ಟೀ ಕಾಫಿ ಸಹ ಅವೈಲೇಬಲ್ ಇದೆ, ಮತ್ತು ವಾಟರ್ ಬಾಟಲ್ ಸಹ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಹೊಳೆ ನರಸೀಪುರ ಆದಮೇಲೆ ವೆಂಡರ್ಸ್ಗಳು ಹತ್ಕೊತಾರೆ ಈ ಗಾಡಿನಲ್ಲಿ. ಸೊ ಹೊಳೆ ನರಸೀಪುರ ಆದಮೇಲೆ ವೆಂಡರ್ಸ್ ಬಂದರು ಅಂತ ಹೇಳಿದ್ನಲ್ಲ, ಅಲ್ಲಿಂದ ನಾನು ಮಧುರ ವಡೆ ಮತ್ತು ಮಂಗಳೂರು ಬನ್ಸ್ ತೊಗೊಂಡಿದ್ದೀನಿ. ನೋಡೋಣ ಮನೆ ಟೇಸ್ಟ್ ಹೇಗಿದೆ ಅಂತ. ಕ್ರಿಸ್ಪಿಯಾಗಿದೆ, ಬಿಸಿಯಾಗಿದೆ, ಅಷ್ಟೊಂದು ಎಣ್ಣೆ ಅಂಶ ಇಲ್ಲ, ಬಟ್ ಅನಿಸುತ್ತೆ ಸ್ವಲ್ಪ ಇದೆ ಅಂತ. ಗಟ್ಟಿದೆ ಸ್ವಲ್ಪ, ಬಟ್ ಟೇಸ್ಟ್ ವೈಸಲ್ಲಂತೂ ಚೆನ್ನಾಗಿದೆ. ಇದಕ್ಕೆ ನಾನು ಈಸಿಯಾಗಿ 7/10 ಅಂತ ಕೊಡ್ತೀನಿ. 20 ರೂಪಾಯಿ ಆಗುತ್ತೆ. ಮಂಗಳೂರು ಬನ್ಸ್ ನೋಡೋಣ. ಇಲ್ಲಿ ತುಂಬ ದಪ್ಪ ಇದೆ, ಫಿಲ್ಲಿಂಗ್ ಕೂಡ ಇಷ್ಟಿರೋದೇ ಇಲ್ಲ ಫಿಲ್ಲಿಂಗ್ ಆ್ಯಕ್ಚುಲಿ. ಎನಿವೇಸ್ ಟ್ರೈ ಮಾಡೋಣ. ಇದು ಸಹ ವೇಜ್ ಅಂತಲೇ ಕೊಡ್ತೀನಿ. ಕುಕ್ಕೆ ಸುಬ್ರಹ್ಮಣ್ಯ ಆಗಲಿ ಅಥವಾ ಸಕಲೇಶ್ಪುರ ಆಗಲಿ, ಮಂಗಳೂರು ಬೆಲ್ಟಲ್ಲಿ ಏನು ಮಂಗಳೂರು ಬನ್ಸ್ ಸಿಗುತ್ತೋ, ಅಥೆಂಟಿಕ್ ಮಂಗಳೂರು ಬನ್ಸ್ ಸಿಗುತ್ತೋ ಅದನ್ನು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಇವೆಂಚುಲಿ ಅಷ್ಟು ಮೀಟ್ ಆಗಿಲ್ಲ. ಓವರಾಲ್ಗೆ ಎರಡಕ್ಕೂ ಸೇರಿಸಿ ನಾನು 6/10 ಅಂತ ಕೊಡ್ತೀನಿ. ಸೊ ಆ ಕಡೆ ಲೈನ್ ಬಂದು ಕುಣಿಗಲ್ ಕಡೆಗೆ ಹೋಗ್ತಿರೋದು, ಚನ್ನರಾಯಪಟ್ಟಣ ಕುಣಿಗಲ್ ಕಡೆಗೆ ಹೋಗುತ್ತದು, ಬೆಂಗಳೂರು ಕಡೆಗೆ ಹೋಗುತ್ತೆ. ಮತ್ತು ನಾವಿವಾಗ ಅರಸೀಕೆರೆ ಕಡೆ ಡೈವರ್ಟ್ ಆಗಿದ್ದೀವಿ. ಸರಿ, ಸುಮಾರು 122 ಕಿಲೋಮೀಟರ್ ಮೈಸೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಹಾಸನ ಜಂಕ್ಷನ್ಗೆ ಬಂದಿದ್ದೀವಿ. ಮತ್ತು ಹೊರಟಿದ್ದು ಕೂಡ ಆಯಿತು. ಪ್ರತಿದಿನ ಇಲ್ಲಿಗೆ 7:58ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 8 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 8 ಗಂಟೆ 2 ನಿಮಿಷಕ್ಕೆ ಹಾಸನಕ್ಕೆ ಎಂಟ್ರಾಗಿದ್ದೀವಿ. ಸೊ ಹೇಳ್ಬೇಕಂದ್ರೆ 4 ನಿಮಿಷ ಲೇಟಾಗೆ ಹಾಸನಕ್ಕೆ ನಾವು ಎಂಟ್ರಾಗಿದ್ದೀವಿ. 3ರಿಂದ 4 ನಿಮಿಷ ಹಾಲ್ಟ್ ಅಷ್ಟೇ ಕೊಟ್ಟಿದ್ದರು. ಒಳ್ಳೆ ಬೋರ್ಡಿಂಗ್ ಆಯಿತು. ತಿಂಡಿ ತಿನಿಸುಗಳೆಲ್ಲ ನಿಮ್ಗೆ ಅವೈಲೇಬಲ್ ಇದೆ. ಟ್ರೈನಲ್ಲೂ ಸಹ ಇನ್ನೂ ವೆಂಡರ್ಸ್ಗಳು ಓಡಾಡ್ತಿದ್ದಾರೆ.
ನೋಡಿ ಅಲ್ಲಿ 2 ಟ್ರ್ಯಾಕ್ ಬರ್ತಿದೆಯಲ್ಲ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ಆ 2 ಬಂದು ತುಮಕೂರು ತಿಪ್ಟೂರು ಕಡೆಯಿಂದ ಬರ್ತಿರೋದು ಅಥವಾ ಬೆಂಗಳೂರು ಕಡೆಯಿಂದ ಬರ್ತಿರೋಂತಹ ಟ್ರ್ಯಾಕ್ಸ್ಗಳು ಅವೆರಡು. ಮತ್ತು ನಾವು ಎಂಟ್ರ್ ಆಗ್ತಿದ್ದೀವಲ್ಲ ಇದು ಒಂದು ಹಾಸನ ಹೊಳೆ ನರಸೀಪುರ ಕಡೆಯಿಂದ ಬರ್ತಿರೋಂತಹ ಟ್ರ್ಯಾಕು. ನೋಡಿ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ನಮ್ಮ ಗಾಡಿಗೆ ಆಲ್ರೆಡಿ. ಸರಿ, ಸುಮಾರು 169 ಕಿಲೋಮೀಟರ್ ಮೈಸೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಅರಸೀಕೆರೆಗೆ ಬಂದಿದ್ದೀವಿ. ತಿಂಡಿ ತಿನಿಸುಗಳೆಲ್ಲ ನಿಮ್ಗೆ ಅವೈಲೇಬಲ್ ಇದೆ. ಪ್ಲ್ಯಾಟ್ಫಾರ್ಮ್ ಟ್ರೈನ್ ಅನೌನ್ಸ್ಮೆಂಟ್ಗಿಂತ ಜಾಸ್ತಿ ನಿಮಗೆ ಇಡ್ಲಿ ವಡೆ ಪಲಾವ್ದೆ ನಿಮಗೆ ಅನೌನ್ಸ್ಮೆಂಟ್ಗಳು ಇಲ್ಲಿ ತುಂಬ ಸಿಗುತ್ತೆ. ಸೊ ಒಳ್ಳೆ ಫೇಮಸ್ ಜಾಗ, ಆರಾಮಾಗಿ ಕಣ್ಣು ಮುಚ್ಕೊಂಡು ಬೆಳಗ್ಗೆ ಹೊತ್ತು ನೀವು ಟ್ರಸ್ಟ್ ಮಾಡ್ಬೋದು. ರಾತ್ರಿ ಹೊತ್ತು ನನ್ನ ಎಕ್ಸ್ಪೀರಿಯನ್ಸ್ ಸಹ ವರ್ಸ್ಟ್ ಆಗಿದೆ, ಬಟ್ ಬೆಳಗ್ಗೆ ಹೊತ್ತಂತೂ ಸೋ ಗುಡ್ ಅಂತಲೇ ನಾನು ಹೇಳ್ಬೋದು. 50 ರೂಪಾಯಿ ಆಗುತ್ತೆ ಇಡ್ಲಿ ವಡೆ, ತಟ್ಟೆ ಇಡ್ಲಿ ವಡೆ, ಅದೇ 50 ರೂಪಾಯಿ ಆಗುತ್ತೆ. ಪಲಾವ್ದು ಸಹ ಬಿಸಿಯಾಗಿದೆ. ನಾನು ಸಹ ಒಂದು ಕಲೆಕ್ಟ್ ಮಾಡ್ಕೊಂಡಿದ್ದೆ, ಅದು ಸಹ ಬಿಸಿಯಾಗಿದೆ. ಇಲ್ಲಿ ನಿಮಗೆ ಅಂಗಡಿಗಳೆಲ್ಲ ಸಿಗುತ್ತೆ. ವಾಟರ್ ಬಾಟ್ಲು, ಸ್ನ್ಯಾಕ್ಸು, ಜ್ಯೂಸು ಏನಾದರೂ ಬೇಕಾದರೆ ಚಿಪ್ಸ್ಗಳು ಬೇಕಾದರೆ ಅದು ಸಹ ಕಲೆಕ್ಟ್ ಮಾಡ್ಕೋಬೋದು. ಸೊ ಇನ್ನೊಂದು ಥಿಂಗು ಅನ್ಅಫಿಷಿಯಲಾಗೆ ಅಥವಾ ಅಫಿಷಿಯಲಾಗೆ ಅಂತ ಕನ್ಸಿಡರ್ ಮಾಡ್ಕೋಬೋದು, ಚಾಲುಕ್ಯ ಎಕ್ಸ್ಪ್ರೆಸ್ಗೆ ನಾವು ಇವಾಗ ಓವರ್ಟೇಕ್ ಮಾಡ್ತೀವಿ. ನೋಡಿ ಈ ಥರ ಇದೆ ಪ್ರೆಸೆಂಟೇಷನ್. ಪಲಾವು, ಬಟಾಣಿಗಳಿದೆ, ಜೀರಿಗೆ ಇದೆ, ಏನಿದೆ ಬೀಟ್ರೂಟಾ, ಬೀಟ್ರೂಟೆಲ್ಲ ಇದೆ, ಕ್ಯಾರೆಟ್ ಇದೆ, ಈರುಳ್ಳಿ ಸಹ ಹಾಕ್ಕೊಟ್ಟಿದ್ದಾರೆ. ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಪಲಾವು ಅಂತ. ಆವಾಗಲೇ ಹೇಳ್ದಂಗೆ ಮತ್ತು ಇವಾಗೂ ಹೇಳ್ತಿರೋಂಗೆ ಬಿಸಿಯಾಗಿದೆ ಪಲಾವು, ಬಟ್ ಡಿಸಪಾಯಿಂಟಿಂಗ್ ಆಗಿದೆ. ನಾನು ತಿಂದಿರೋ ಅರಸೀಕೆರೆಯಲ್ಲಿ ತಿಂದಿರೋ ಅಂಥ ಪಲಾವು ಪಲಾವುಗಳಲ್ಲಿ ಕಂಪೇರ್ ಮಾಡಿದ್ರೆ ಇದು ಓಕೇಶ್ ಅಂತಲೇ ಕೊಡ್ತೀನಿ. ಇವತ್ತು ಸಹ ಏನೋ ಗೊತ್ತಿಲ್ಲ, ಆಫ್ ಅಂತ ಇದೆ, ಉಪ್ಪು ಜಾಸ್ತಿ ಇದೆ, ಅನ್ನ ಕರೆಕ್ಟಾಗಿ ಬಂದಿಲ್ಲ. ಆಮೇಲೆ ಬರೀ ಫ್ಲೇವರ್ದು ಟೇಸ್ಟ್ ಮಾತ್ರ ಬರ್ತಿದೆ ಅಷ್ಟೇ ಹೊರತು ಅಥೆಂಟಿಕ್ಕಾಗಿ ಮನೇಲಿ ನಾವು ಏನು ಪಲಾವ್ ಮಾಡ್ತೀವೋ ಆ ಟೇಸ್ಟ್ ಬರುತ್ತಲ್ಲ, ಆ ಥರದ್ದೆಲ್ಲ ಏನು ಬರ್ತಿಲ್ಲ. ಸೊ ಓಕೇಶ್ ಅಂತಲೇ ಹೇಳ್ತೀನಿ. ಇದಕ್ಕೂ ಸಹ 6 ಅಂತ ಕೊಡ್ತೀನಿ. ಬೆಟರ್ ನೀವು ಇಡ್ಲಿ ವಡೆಗೆ ಸ್ಟಿಕ್ ಆನ್ ಆಗಿ ಅಂತ ಹೇಳ್ತೀನಿ. ಇವಾಗ ನೋಡಿ ನಾವು ಡೈವರ್ಟ್ ಆಗ್ತೀವಿ ಲೆಫ್ಟ್ ಹ್ಯಾಂಡ್ ಸೈಡ್ ತಾಳುಗುಪ್ಪ ಲೈನ್ ಅಥವಾ ತಾಳುಗುಪ್ಪ ಬ್ರಾಂಚ್ ಲೈನ್ ಕಡೆಗೆ ಇವಾಗ ಡೈವರ್ಟ್ ಆಗ್ತೀವಿ ನೋಡಿ. ಆಲ್ರೆಡಿ ತಾಳುಗುಪ್ಪ ಬ್ರಾಂಚ್ ಲೈನಲ್ಲೇ ಇದ್ದೀವಿ, ಬಟ್ ಸ್ಪ್ಲಿಟ್ ಪಾಯಿಂಟ್ ಇನ್ನೂ ಬಂದಿಲ್ಲ.
ನೋಡ್ತಾ 239 ಕಿಲೋಮೀಟರ್ ಮೈಸೂರಿಂದ ಪ್ರಯಾಣಿಸೋದು ಆಯ್ತು ಕಣ್ರಿ. ನಾವೀಗ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ತರೀಕೆರೆಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 10:07ಕ್ಕೆ ಬರುತ್ತೆ, 10:08ಕ್ಕೆ ಇಲ್ಲಿಂದ ನಮ್ಮ ತಾಳಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇಲ್ಲಿಂದ ಹೊರಡುತ್ತೆ. ಎಕ್ಸಾಕ್ಟಾಗಿ ಆನ್ ಟೈಮಗೆ 10:07ಕ್ಕೆ ತರೀಕೆರೆಗೆ ನಾವು ಎಂಟ್ರ್ ಆಗಿದ್ದೀವಿ. ಸೊ ಡಿಲೇ ಎಲ್ಲ ಕವರ್ ಆಗಿದ್ದಾಯಿತು. ಆ್ಯಕ್ಚುಲಿ ಡಿಲೇನೇ ಆಗಿಲ್ಲ ನಮ್ಮ ಟ್ರೈನು ಎನ್ ರೂಟಲ್ಲಿ. ಹಾರ್ಡ್ಲಿ ಅಂದ್ರೂ ಒಂದು 5 ಇಲ್ಲ 6 ಮಿನಿಟ್ಸ್ ಅಷ್ಟೇ ಡಿಲೇ ಆಗಿರ್ಬೋದು ಹೊರತು ಆರಾಮಾಗಿ ಕ್ರೂಸ್ ಮಾಡಿಕೊಂಡು ಬರ್ತಾಯಿದ್ದೀವಿ. ಎಲ್ಲೂ ಎಕ್ಸ್ಟ್ರಾ ಸ್ಲ್ಯಾಕ್ ಇಲ್ಲ, ಎಲ್ಲೂ ಸುಮ್ಮನೆ ಡಿಟೈನ್ ಮಾಡ್ತಿಲ್ಲ. ಫೆಂಟಾಸ್ಟಿಕ್ ಕ್ಲಿಯರೆನ್ಸ್ ಕೊಟ್ಕೊಂಡು ಬರ್ತಿದ್ದಾರೆ ಕಣ್ರಿ. ಫೆಂಟಾಸ್ಟಿಕ್ ಜಾಬ್ ಮೈಸೂರು ಡಿವಿಷನ್ ಅಂತ ಹೇಳ್ಬೋದು. ಸರಿ, ಸುಮಾರು 259 ಕಿಲೋಮೀಟರ್ ಮೈಸೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ವೆರಿ ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಭದ್ರಾವತಿಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 10:28ಕ್ಕೆ ಬರುತ್ತೆ, 10:00ವರೆಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 10:26ಕ್ಕೆ ಎಂಟ್ರ್ ಆಗಿದ್ದೀವಿ. ಸೊ ಹೇಳಬೇಕಂದ್ರೆ 2 ನಿಮಿಷ ಬಿಫೋರ್ ಟೈಮ್ ಬಂದಿದ್ದೀವಿ, 2 ನಿಮಿಷ ಹಾಲ್ಟು. ಸೊ ಓವರಾಲಾಗೆ ಇವತ್ತು ನಮ್ಮ ಗಾಡಿ ಇಲ್ಲಿ 4 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 10:28 ಆಗ್ತಾ ಬರ್ತಿದೆ, ಇನ್ನೂ 2 ನಿಮಿಷ ಹಾಲ್ಟು ನಮಗೆ ಭದ್ರಾವತಿನಲ್ಲಿ. ಸರಿ, ಸುಮಾರು 227 ಕಿಲೋಮೀಟರ್ ಮೈಸೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಶಿವಮೊಗ್ಗ ಟೌನ್ಗೆ ರೀಚ್ ಆಗಿದ್ದೀವಿ. ಪ್ರತಿದಿನ ಇಲ್ಲಿಗೆ 11 ಗಂಟೆಗೆ ಬರುತ್ತೆ, 11:05ಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಶಿವಮೊಗ್ಗನಲ್ಲಿ ನಮ್ಮ ತಾಳಗುಪ್ಪ ಇಂಟರ್ಸಿಟಿಗೆ ಕೊಟ್ಟಿದ್ದಾರೆ. ನಾವಿಲ್ಲಿಗೆ ಸರಿ ಸುಮಾರು 10:42ಕ್ಕೆಲ್ಲ ರೀಚ್ ಆಗಿದ್ದೀವಿ. ಸೊ ಹೇಳಬೇಕಂದ್ರೆ 17 ನಿಮಿಷ ಬಿಫೋರ್ ಟೈಮಗೆ ನಾವು ಶಿವಮೊಗ್ಗಗೆ ರೀಚ್ ಆಗಿದ್ದೀವಿ. ಫೆಂಟಾಸ್ಟಿಕ್ ರನ್ ಪ್ಲಸ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಟ್ಟಿರೋ ಕಾರಣ 17 ನಿಮಿಷ ರೀಚ್ ಆಗಿದ್ದೀವಿ. ಪ್ಲಸ್ 5 ನಿಮಿಷ ಹಾಲ್ಟ್ ಬೇರೆ ನಮಗೆ ಕೊಟ್ಟಿದ್ದಾರೆ. ಸೊ 22 ನಿಮಿಷ ಹಾಲ್ಟ್ ನಮಗೆ ಶಿವಮೊಗ್ಗನಲ್ಲಿ ಇವತ್ತಿಗೆ ಇದೆ. 80 to 85% ಜನರೆಲ್ಲರೂ ಇಲ್ಲೇ ಹೇಳ್ಕೊತಾರೆ ಅಂತ ಹಾಗೆ ಆಯಿತು. ಫುಲ್ ಎಲ್ಲ ಕೋಚು ಇವಾಗ ಖಾಲಿ ಇದೆ.
ಟೈಮ್ ಇತ್ತು ಅಂದರೆ ಅಥವಾ ಟೈಮ್ ಪಾಸ್ ಮಾಡೋಕ್ಕೆ ಏನಾದರೂ ಬೋರ್ ಹೊಡಿತಿತ್ತು ಅಂದರೆ ಬನ್ನಿ ಕಣ್ರಿ ತಾಳಗುಪ್ಪ ಕಡೆಗೆ. ಒಂಥರ ಲೈಟಾಗಿ ಫೀಲ್ ಆಗ್ತೀರ ನೀವು. ನಿಮಗೆ ಎಷ್ಟೇ ಮನಸ್ಸಲ್ಲಿ ಎಷ್ಟೇ ಭಾರ ಇದ್ರೂ ಸಹ ಈ ಥರ ರೂಟ್ಸ್ಗಳಿಗೆ ನೀವು ಬಂದರೆ ಒಂಥರ ಸ್ಟ್ರೆಸ್ ಬಸ್ಟರ್ಸ್ ಕಣ್ರಿ ಈ ಥರ ರೂಟ್ಸ್ಗಳು. ಕಿಲೋಮೀಟರ್ ಮೈಸೂರಿಂದ ಪ್ರಯಾಣಿಸಿದಾಯಿತು. ಅರ್ಸಾಲಿಗೂ ಸಹ ಬಂದಿದ್ದಾಯಿತು. ಮತ್ತು ಇವಾಗ ಹೊರಡ್ತಾ ಇದ್ದೀವಿ. ಪ್ರತಿದಿನ ಇಲ್ಲಿಗೆ 11:40ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 11:41ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿರೋದು. ನಾವು ಸರಿ ಸುಮಾರು 10 ನಿಮಿಷ ಲೇಟಾಗೆ ಅರ್ಸಾಲುಗೆ ಎಂಟ್ರಾಗಿದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ನಾನು ನಿಮ್ಗೆ ತೋರಿಸಿದ್ದೆ ಅರ್ಸಾಲು ಮ್ಯೂಸಿಯಂ ಅಂದ್ಬಿಟ್ಟು. ನೋಡಿ ಇದೇ ಮ್ಯೂಸಿಯಮ್ ಅಲ್ಲಿ ಓಪನ್ ಆಗಿದೆ. ನೋಡೋಣ ಬರೋಣ ಇನ್ನೊಂದ್ಸತಿ. ಸುಮಾರು 359 ಕಿಲೋಮೀಟರ್ ಮೈಸೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಸಾಗರಕ್ಕೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 12:33ಕ್ಕೆ ಬರುತ್ತೆ ಮಧ್ಯಾಹ್ನ, ಮತ್ತು 12:35ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ತಾಳಗುಪ್ಪ ಇಂಟರ್ಸಿಟಿಗೆ ಇಲ್ಲಿ ಕೊಟ್ಟಿದ್ದಾರೆ. ನಾವು ಸರಿ ಸುಮಾರು 9 ನಿಮಿಷ ಲೇಟಾಗೆ ಸಾಗರಕ್ಕೆ ಎಂಟ್ರಾಗಿದ್ದೀವಿ. ಸೊ ಪ್ರಿಟಿ ಮಚ್ ನಮ್ಮ ಕೋಚಲ್ಲಿ ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಕಣ್ರಿ, ಅಷ್ಟು ಖಾಲಿಯಾಗಿದೆ. ಮೋಸ್ಟ್ ಆಫ್ ದಿ ಪ್ಯಾಸೆಂಜರ್ಸ್ ಭದ್ರಾವತಿನ ಇಳ್ಕೊಂಡ್ರು, ಶಿವಮೊಗ್ಗ ಇಳ್ಕೊಂಡ್ರು. ನೆಕ್ಸ್ಟ್ ಇಂಪಾರ್ಟೆಂಟ್ ಮೇಜರ್ ಡಿಬೋರ್ಡಿಂಗ್ ಪಾಯಿಂಟ್ ಬಂದು ಸಾಗರ. ಸೊ ಬನ್ನಿ ನಮ್ಮ ಟ್ರೈನ್ ಇಂಟೀರಿಯರ್ಸ್ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಒನ್ ಆಫ್ ಮೈ ಹೇಟೆಸ್ಟ್ ಡಿಸೈನ್ಸ್ ಅಂದರೆ ಈ ಥರದ್ದು. ಇಲ್ಲಿ ನೋಡಿ, ಚಾರ್ಜಿಂಗ್ ಸಾಕೆಟ್ ಎಲ್ಲ ಅಪ್ಗ್ರೇಡೆಡ್ ಚಾರ್ಜಿಂಗ್ ಸಾಕೆಟು, ಟೈಪ್ ಸಿ ಮತ್ತು ಟೈಪ್ ಎ ಚಾರ್ಜಿಂಗ್ ಸಾಕೆಟು ಎಲ್ಲ ಫಾಸ್ಟ್ ಔಟ್ಪುಟ್ ಸಪೋರ್ಟ್ ಮಾಡೋವಂತಹ ಸಾಕೆಟ್ಸ್ಗಳು ಕೊಟ್ಟಿದ್ದಾರೆ. ಮತ್ತು ಆ್ಯಸ್ ಯೂಶ್ವಲ್ ಸ್ಟ್ಯಾಂಡರ್ಡ್ 3 ಪಿನ್ ಚಾರ್ಜಿಂಗ್ ಸಾಕೆಟ್ ಸಹ ಕೊಟ್ಟಿದ್ದಾರೆ. ಲಗೇಜ್ ಸ್ಪೇಸ್ ಓಕೆ, ಪ್ರಿಟಿ ಮಚ್ ಸಫಿಷಿಯೆಂಟ್ ಅಂತಲೇ ಹೇಳ್ಬೋದು. ಇಲ್ಲ ನಿಮಗೆ ಜಾಸ್ತಿ ಲಗೇಜ್ ಇರಬೇಕು ಅಂದರೆ ಕೆಳಗಡೆನೂ ಸಹ ಇಟ್ಕೋಬೋದು. ವಾಟರ್ ಬಾಟಲ್ ಹೋಲ್ಡರ್ ಸಹ ಇದೆ. ಪ್ರಿಟಿ ಮಚ್ ಡೀಸೆಂಟ್ ಇಂಟೀರಿಯರ್ಸ್ ಅಂತಲೇ ಹೇಳ್ಬೋದು ಕಣ್ರಿ. 6.5-7 hours ಅಂದರೆ ಕಷ್ಟ ಆಗುತ್ತೆ. ಈ ಥರ ಕೋಚಸ್ ಕಷ್ಟ ಆಗುತ್ತೆ ಈ ಥರ ಸೀಟ್ಸಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡೋಕ್ಕೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಈ ಥರ ಡಿಸೈನ್ಗಳೇ ನಡುವೆ
ಬರ್ತಿದೆ. ಸರಿ, ಸುಮಾರು 374 ಕಿಲೋಮೀಟರ್ ಮೈಸೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಟ್ರೈನ್ನ ಗಂತವ್ಯ ತಾಳಗುಪ್ಪ ರೀಚ್ ಆಗಿದ್ದೀವಿ. ಪ್ರತಿದಿನ ಇಲ್ಲಿಗೆ 1:25ಕ್ಕೆ ಬರುತ್ತೆ ಮಧ್ಯಾಹ್ನ, ಮತ್ತು ಇದೇ ಗಾಡಿ ರಿವರ್ಸ್ ಅಂದರೆ ತಾಳಗುಪ್ಪದಿಂದ ಮೈಸೂರಿಗೆ 2:50ಕ್ಕೆ ಹೊರಡುತ್ತೆ. ನಾವಿಲ್ಲಿಗೆ 1:08ಕ್ಕೆಲ್ಲ ರೀಚ್ ಆಗಿದ್ದೀವಿ. ಸೊ ಸರಿ ಸುಮಾರು ಅಂದರೆ 17 ನಿಮಿಷ ಬಿಫೋರ್ ಟೈಮಾಗೆ ನಾವು ತಾಳಗುಪ್ಪ ರೀಚ್ ಆಗಿದ್ದೀವಿ. ಸೊ ಎನಿವೇಸ್ ಬನ್ನಿ ರಿವ್ಯೂ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಅಂತೂ ಟಿಕೆಟ್ ಅವೈಲಬಿಲಿಟಿ ಇವತ್ತು ವೀಕೆಂಡು ಶನಿವಾರ, ಇವತ್ತು ಬೆಳಗ್ಗೆ ಇನ್ನೊಂದು 15 ನಿಮಿಷ, ಇನ್ನೊಂದು 20 ನಿಮಿಷ ಇದೆ ಟ್ರೈನ್ ಹೊರಡೋಕ್ಕಿಂತ ಮುಂಚೆ ಅಂತ ನೋಡಿದಾಗ 374 ಸೀಟ್ಸ್ ಏನೋ ಓಪನ್ನು ಇತ್ತು ಈ ಟ್ರೈನಲ್ಲಿ. ಸೊ ಸೀಟ್ಸ್ ಅವೈಲಬಿಲಿಟಿ ನಿಮಗೆ ಆರಾಮಾಗಿ ಸಿಗುತ್ತೆ. ಪ್ಲಸ್ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಈ ಟ್ರೈನಲ್ಲಿ ನಿಮಗೆ ತತ್ಕಾಲು ಓಪನ್ ಆಗೋದಿಲ್ಲ, ಸರಿನಾ? ಸೊ ಏನೇ ಕೋಟಾ ಇದ್ರೂ ಎಲ್ಲ ಮೈನ್ ಕೋಟಾನಲ್ಲೇ ಬರುತ್ತೆ, ಜನರಲ್ ಕೋಟಾನಲ್ಲೇ ಬರುತ್ತೆ. ತತ್ಕಾಲ ಅಂತ ಸ್ಪೆಷಲ್ ಕೋಟಾ ಇದಕ್ಕೆ ಏನು ಅವೈಲೇಬಲ್ ಇಲ್ಲ. ಸೊ ಟಿಕೆಟ್ ಅವೈಲಬಿಲಿಟಿಗೆ ಈಸಿಯಾಗಿ ನಾನು 212 ಅಂತ ಕೊಡ್ತೀನಿ. ಜನರಲ್ ಕೋಚ್ನೂ ಸಹ ಸೇರಿಸ್ಕೊಂಡು ನಾನು ಇದಕ್ಕೆ 212 ಅಂತ ಕೊಡ್ತಿರೋದು. ಇನ್ನು ಪಂಕ್ಚುಯಾಲಿಟಿ ನೀವೇ ನೋಡಿದ್ರೆ ಎನ್ ರೂಟಲ್ಲೆಲ್ಲ ಆರಾಮಾಗಿ ಸಾಕಾಗಿ ಬಂದ್ವಿ ನಾವಂತೂ. ಸೊ ಡಿಲೇ ಅಂತೂ 10 ಮಿನಿಟ್ಸ್ಗಿಂತ ಎಲ್ಲೂ ಕ್ರಾಸ್ ಆಗಿಲ್ಲ. ಸೊ ಅದಕ್ಕೂ ಸಹ ನಾನು ಆರಾಮಾಗಿ ಕಣ್ಣು ಮುಚ್ಕೊಂಡು 212 ಅಂತ ಕೊಡ್ತೀನಿ. ಫುಡ್ ಅವೈಲಬಿಲಿಟಿ ನೀವೇ ನೋಡಿದ್ರೆ ಮೈಸೂರಿಂದ ಹೊಳೆ ನರಸೀಪುರ ಒಂದು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಂಡ್ರೆ, ಹೊಳೆ ನರಸೀಪುರ ಆದಮೇಲಂತೂ ವೆಂಡರ್ಸ್ಗಳು ಹತ್ಕೊಂಡಿರ್ತಾರೆ ಟ್ರೈನಲ್ಲಿ. ಚುರುಮುರಿ ಆಗಲಿ, ಮದ್ದೂರು ವಡೆ ಆಗಲಿ, ಮತ್ತು ಮಂಗಳೂರು ಬನ್ಸಾಗಲಿ, ಏನಾರು ಒಂದು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ಸೊ ಅದಕ್ಕೂ ಸಹ ನಾನು 212 ಅಂತ ಕೊಡ್ತೀನಿ. ಕೋಚ್ನ ಕ್ಲೀನ್ನೆಸ್ಸು ಸಹ ನೀಟಾಗಿತ್ತು, ಬಟ್ ಆದರೆ ಜನರ ಮೈಂಡ್ ಸೆಟ್ ಇದೆಯಲ್ಲ ಅದಂತೂ ವರ್ಸ್ಟ್ ಆಗಿತ್ತು ಕಣ್ರಿ. ಅದಕ್ಕೆ 112 ಅಂತ ಕೊಡ್ತೀನಿ. ವಾಶ್ರೂಮ್ ಕ್ಲೀನ್ನೆಸ್ ಹೇಳೋದೇ ಬೇಕಾಗಿಲ್ಲ, 012 ಅಂತ ಕಣ್ಣು ಮುಚ್ಕೊಂಡು ನಾನು ಇದಕ್ಕೆ ಕೊಡ್ತೀನಿ. ಸೊ ಇದಾಗಿತ್ತು ಓವರಾಲ್ ಜರ್ನಿ ಎಕ್ಸ್ಪೀರಿಯನ್ಸ್ ಮೈಸೂರಿಂದ ತಾಳಗುಪ್ಪವರೆಗೂ. ಸೊ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 160 ರೂಪಾಯಿ ಆಗುತ್ತೆ ನಾನ್ ಎ ಸಿನಲ್ಲಿ, 540 ರೂಪಾಯಿನೇನೋ ಆಗುತ್ತೆ ಎ ಸಿನಲ್ಲಿ. ಮತ್ತು ಜನರಲ್ ಟಿಕೆಟ್ ತೊಗೊತೀರಾ ಅಂದರೆ 145 ರೂಪಾಯಿ ಆಗುತ್ತೆ ನಿಮಗೆ ಮೈಸೂರಿಂದ ತಾಳಗುಪ್ಪವರೆಗೂ. ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್. ಏನೇನು ಸಜೆಷನ್ಸ್ಗಳು, ಏನೇನು ಕರೆಕ್ಷನ್ಸ್ಗಳು ಅಥವಾ ಏನೇನು ಇಂಪ್ರೂವ್ಮೆಂಟ್ಸ್ಗಳು ಮಾಡ್ಕೋ ಅಂತ ಏನಾದರೂ ನೀವು ಹೇಳಬೇಕಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಇಲ್ಲಾಂದರೆ ನಾನು ಡೈರೆಕ್ಟಾಗಿ ನನಗೆ ಇನ್ಸ್ಟಾಗ್ರಾಮಲ್ಲೂ ಸಹ ಮೆಸೇಜ್ ಮಾಡ್ಬೋದು, Sumant_SBC ಅಂತ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್. ತಾಳಗುಪ್ಪದಿಂದ ಮುಂದಿನ ಬುಧವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.